ಕಳೆದ 3 ವರ್ಷಗಳಿಂದ ರಾಜ್ಯ ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. ಇದರಿಂದ ಬಹುತೇಕ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ. ಇಂತಹ ದುಸ್ಥಿತಿಯನ್ನು ಸಮರ್ಪಕವಾಗಿ ಎದುರಿಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಮಳೆ ನೀರು ಕೊಯ್ಲು ಅತ್ಯುತ್ತಮ ಪರಿಹಾರ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಬೃಹತ್ ಜಾಥಾ ಹಾಸನದಲ್ಲಿ ನಡೆಯಿತು. ಇದಕ್ಕೆ ನಿಮ್ಮ ಸುದ್ದಿ ಟಿವಿ ಕೂಡ ಸಹಭಾಗಿತ್ವವನ್ನು ನೀಡಿತು. ಈ ಕುರಿತು ಒಂದು ವರದಿ ಇವತ್ತಿನ ಪಾಸಿಟಿವ್ ನ್ಯೂಸ್ನಲ್ಲಿ. ಹಾಸನ ನಗರದಲ್ಲಿ ಸಾವಿರಾರು ಮಂದಿ ಬೀದಿಗಿಳಿದಿದ್ರು. ಅವರಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಖಾಸಗಿ ಸಂಘ ಸಂಸ್ಥೆಗಳ ನೌಕರರು, ಸರ್ಕಾರಿ ಇಲಾಖೆಗಳ ನೌಕರರು, ಗೃಹಿಣಿಯರು, ಬೇರೆ ಬೇರೆ ವೃತ್ತಿಗಳಿಂದ ನಿವೃತ್ತರಾದ ಪುರುಷರು ಸೇರಿದ್ರು. ಎಲ್ಲರ ಬಾಯಲ್ಲಿಯೂ ಮಳೆ ನೀರು ಕೊಯ್ಲು ಮಂತ್ರ. ಹಸಿರು ಭೂಮಿ ಪ್ರತಿಷ್ಠಾನ ಮಳೆ ನೀರು ಕೊಯ್ಲು ಜಾಗೃತಿ ರ್ಯಾಲಿ ಆಯೋಜಿಸಿತ್ತು. ಇದರ ಸಂಬಂಧ ವ್ಯಾಪಕ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಸಮುದಾಯಗಳೊಂದಿಗೆ ಚರ್ಚಿಸಿ ರ್ಯಾಲಿ ಏರ್ಪಡಿಸುವ ತೀರ್ಮಾನಕ್ಕೆ ಬರಲಾಗಿತ್ತು. ಇದಕ್ಕೆ ಸುದ್ದಿ ಟಿವಿ ಕೂಡ ಬೆಂಬಲ ನೀಡಿದೆ. ಈ ವರ್ಷ ನಾವು ಕಂಡಂತ ಅತ್ಯಂತ ಭೀಕರ ಬರಗಾಲವನ್ನ, ಜಲಕ್ಷಾಮವನ್ನ ಈ ನಾಡು ಎದುರಿಸ್ತಾ ಇದೆ. ಈ ಭೂಮಿ ನಮ್ಗೆ ಎಲ್ಲವನ್ನ ಕೊಟ್ಟಿದೆ. ಆದರೆ ಭೂಮಿಗೆ ಏನನ್ನ ಕೊಟ್ಟಿದ್ದೀವಿ ಅಂತ ಪ್ರಶ್ನೆ ನಾವೆಲ್ಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಭೂಮಿ ನಮಗೋಸ್ಕರ ನಾವೇನು ಕೂಡ ಮಾಡಿಲ್ಲ. ಈ ವರ್ಷ ಭೀಕರ ಜಲಕ್ಷಾಮದಿಂದ ಬಳಲ್ತಿರೋ ಸಂದರ್ಭದಲ್ಲಿ ಪ್ರತಿಯೊಂದು ಹನಿ ನೀರು ಕೂಡ ಸಂಜೀವಿನಿ ಇದ್ದಾಗೆ ಸಂಜೀವಿನಿ ಉಪಾಯದಲ್ಲಿ ನೀರನ್ನು ಬಳಸಬೇಕಾಗಿದೆ. ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನದ ಉದ್ದೇಶ ಜಲಕ್ಷಾಮದಿಂದ ಬಳಲ್ತಿರುವಂಥ ಹಾಸನ ನಗರವನ್ನು ಬಡವರ ಊಟಿ ಅಂತ ಕರಿತೀವಿ. ಆದರೆ ಈ ವರ್ಷ ಹಾಸನದಲ್ಲಿ ಎಲ್ಲ ವಿದ್ಯಾನಗರ ಎಲ್ಲ ಬಡಾವಣೆಗಳಲ್ಲಿ ನೀರಿನ ಅಭಾವವನ್ನು ಕಂಡು ಟ್ಯಾಂಕರಲ್ಲಿ ನೀರನ್ನು ಒಡಿಸುವಂಥ ಸ್ಥಿತಿ ನಿಜವಾಗ್ಲೂ ಕೂಡ ಈ ಬಡವರ ಊಟಿಗೆ ಒಂದು ಶೋಚನೀಯ ಸ್ಥಿತಿ ಅಂತ ನಾವು ಅನ್ಕೋತೀವಿ. ಮಳೆ ನೀರು ಕೊಯ್ಲು ಜಾಗೃತಿ ರ್ಯಾಲಿಗೆ ವಿಶೇಷವಾಗಿ ಹಾಸನದ ಯುವಜನತೆ ಬೆಂಬಲ ನೀಡಿತು. ಜಾಥಾದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಮಳೆ ಬಂದಾಗ ಅದನ್ನ ಹಿಡಿದಿಡುವ ಅಗತ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವ ಭಿತ್ತಿ ಪತ್ರಗಳನ್ನ ಹಿಡಿದಿದ್ರು. ಕುತೂಹಲದಿಂದ ಇದೇನು ಎಂದು ನೋಡಲು ಬಂದವರಿಗೆ ಇವೆಲ್ಲ ಹನಿ ನೀರನ್ನ ಮಿತವಾಗಿ ಬಳಸೋ ಕುರಿತು ಮಾಹಿತಿ ನೀಡುತ್ತಿತ್ತು. ಜನ ಜಾಗೃತಿ ಆಗಬೇಕು, ಜನ ಆಂದೋಲನ ಆಗಬೇಕು. ಇವತ್ತು ನೀರಿನ ಎಷ್ಟು ಮಹತ್ವ ಅನ್ನೋದನ್ನ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಅದರಲ್ಲೂ ಕೂಡ ಇವತ್ತು ಯಂಗ್ಸ್ಟರ್ಸ್ ದೇಶನ ಬದಲಾವಣೆ ಮಾಡುವ ಶಕ್ತಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಯುವಕರಿಗೆ ಮಾತ್ರ. ಅದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಈ ಮನವರಿಕೆಯನ್ನು ಮಾಡಬೇಕು, ನೀರು ಸಂಜೀವಿನಿ ಅನ್ನೋ ಭಾವನೆಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಜಾಥಾವನ್ನು ಏರ್ಪಡಿಸಿದ್ದು. ಮತ್ತು ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮನೆ ಮುಂದೆ ನಾವು ನೀರು ಕೊಯ್ಲನ್ನು, ನೀರು ಸಂಗ್ರಹವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಮಕ್ಕಳಲ್ಲಿ ಆ ಭಾವನೆಗಳನ್ನ ಬೆಳೆಸೋ ದೃಷ್ಟಿಯಿಂದ ಇವತ್ತು ದೊಡ್ಡ ಜಾಥಾವನ್ನು ಮಾಡಿದ್ವು. ಬಹುಶಃ ಈ ಜಾಥಾ ನಿಜವಾಗ್ಲೂ ಕೂಡ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಜೊತೆ ಬಂದು ಇವತ್ತು ಈ ಮಾತು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ಮನೆಗಳು ಮಳೆ ನೀರು ಕೊಯ್ಲನ್ನ ಮಾಡುವ ಅಗತ್ಯ ಇದೆ. ಅದರಲ್ಲಿಯೂ ಹೊಸದಾಗಿ ಮನೆ ಕಟ್ಟಿಕೊಳ್ಳುವವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ನೀರನ್ನ ಸಂಗ್ರಹಿಸುವ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿರುವ ಕಟ್ಟಡಗಳಲ್ಲಿ ಮಾದರಿಯಾಗಿ ಮಳೆ ನೀರು ಕೊಯ್ಲು ನಡೆಯಬೇಕಾದ ಅಗತ್ಯ ಇದೆ. ಇವತ್ತು ನಮ್ಮ ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನದ ವತಿಯಿಂದ ಮಳೆ ನೀರು ಕೊಯ್ಲು ಜಾಥಾವನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕಾಲೇಜು ವಿದ್ಯಾರ್ಥಿಗಳು ಸೇರಿ NSS, NCC, ಎಕೋ ಕ್ಲಬ್ಬು, ಭಾರತ್ ಸ್ಕೌಟ್ಸ್ ಗೈಡ್ಸು ಮತ್ತು ಎನ್ವಿರಾನ್ಮೆಂಟ್ ಕ್ಲಬ್ಬು, ಸ್ಪೋರ್ಟ್ಸ್ ಕ್ಲಬ್ಬು ಎಲ್ಲರ ಸಹಕಾರದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಬೃಹತ್ ಜಾಥಾವನ್ನು ಇವತ್ತು ಆಯೋಜಿಸ್ಕೊಂಡಿದ್ದೀವಿ. ನಾವೆಲ್ಲ ನಿಜವಾಗ್ಲೂ ಈ ಜಾಥಾದಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಳೆ ನೀರು ಕೊಯ್ಲು ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಆ ನಂತರ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಕೂಡ ಈ ಮಳೆ ನೀರು ಕೊಯ್ಲನ್ನ ಆದ್ಯತೆಯಾಗಿ ಹಿಡಿದಿಡುವಂತ ಪ್ರಯತ್ನಗಳಾಗಬೇಕು. ವ್ಯವಸ್ಥಿತವಾದ ಯೋಜನೆಗಳನ್ನ ಹಮ್ಮಿಕೊಂಡ್ರೆ ಬರ ಪರಿಸ್ಥಿತಿ ಬರದಂತೆ ನೋಡ್ಕೊಳ್ಬಹುದು. ಇದಕ್ಕಾಗಿ ಮಳೆ ಬಂದಾಗ ಅದು ರಸ್ತೆಯಲ್ಲಿ ಹರಿದು ವ್ಯರ್ಥವಾಗಿ ಹೋಗದಂತೆ ಮಾಡಬೇಕು. ಇದಕ್ಕಾಗಿ ಅಗತ್ಯ ಇರೋ ತಾಂತ್ರಿಕತೆಗಳನ್ನ ಬಳಸಿಕೊಳ್ಬೇಕು. ಜಿಲ್ಲಾಧಿಕಾರಿಗಳವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಮತ್ತು ಎಲ್ಲ ಶಾಲೆ, ಕಾಲೇಜು, ಪ್ರತಿಯೊಂದು ಖಾಸಗಿ ಸಂಸ್ಥೆ ಮತ್ತು ಮನೆಗಳು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮಳೆ ನೀರು ಕೊಯ್ಲನ್ನ ಮಾಡೋದ್ರ ಮೂಲಕ ಬರವನ್ನ ನೀಗೋದಕ್ಕೆ ಮೊದಲ ಹೆಜ್ಜೆಯನ್ನು ನಾವೆಲ್ಲರೂ ಇಡುವಂತ ಪ್ರಯತ್ನ ಇದಾಗಿದೆ. ಬರ ಬಂದಾಗ ಅದು ಉಂಟು ಮಾಡುವ ಸಂಕಷ್ಟ ಅಪಾರ. ಇದನ್ನ ಎದುರಿಸುವ ತೀವ್ರ ಸಂಕಷ್ಟ ಉಂಟಾಗದಂತೆ ನಿರ್ವಹಣೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು ಎಂಬ ಭಾವನೆ ತಪ್ಪು. ಈ ಕಾರ್ಯದಲ್ಲಿ ಪ್ರತಿಯೋರ್ವ ಪ್ರಜೆ ಮೇಲೆಯೂ ಹೊಣೆಗಾರಿಕೆ ಇದೆ. ಅದನ್ನ ನಿಭಾಯಿಸಿದಾಗ ಮಾತ್ರ ಬರವನ್ನ ಹಿಮ್ಮೆಟ್ಟಿಸುವುದು ಸಾಧ್ಯ ಎಂಬ ತಿಳುವಳಿಕೆಯನ್ನ ಮೂಡಿಸುವಲ್ಲಿ ಜಾಥಾ ಯಶಸ್ವಿಯಾಯಿತು. ಛಾಯಾಗ್ರಾಹಕ ಪ್ರದೀಪ್ ಜೊತೆ ಸುನಿಲ್ ಕುಂಬೇನಹಳ್ಳಿ, ಸುದ್ದಿ ಟಿವಿ, ಹಾಸನ.